Hello, my dear students. Welcome back to Inclusive Education class. In this today's class, we'll discuss on school and curriculum adaptation from different aspects. So first, we'll look towards the adaptation and modifications to be made with the instructional arrangement. ಈ ಸೂಚನಾ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಂಡಂಥದ್ದು ಮತ್ತು ಮಾರ್ಪಾಡು ಮಾಡೋಂಥದ್ದು ಪಠ್ಯಕ್ರಮದಲ್ಲಿ ಏನೇನು ಅಳವಡಿಸ್ಕೊಂಡಿದೀವಿ ಮತ್ತು ಏನೇನು ಮಾರ್ಪಾಡು ಮಾಡ್ತಾ ಇದ್ದೀವಿ ಅನ್ನೋದನ್ನ ನೋಡೋಣಂತೆ. First, we should allow students to work in a group of 3 when most of classmates work in group of 4 or 5. So normally for challenged children, we should make them to sit in group of 3. ಈಗ ನಾರ್ಮಲ್ ಇರೋಂಥ ಮಕ್ಳಿಗೆ ನಾವೇನು ಮಾಡ್ತೀವಿ ಅಂತಂತಂದ್ರೆ 4 ಜನನೋ 5 ಜನನೋ ಗುಂಪು ಮಾಡಿಬಿಟ್ಟು ಅವ್ರಿಗೊಂದು ಪ್ರಾಜೆಕ್ಟ್ ಕೊಟ್ಟು ವರ್ಕ್ ಮಾಡಲಿಕ್ಕೆ ಬಿಡ್ತೀವಿ. ಸೊ ಅದೇ ರೀತಿಯಲ್ಲಿ ನಾವು ಏನು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅಂತಂತಂದ್ರೆ ಏನು ಚೇಂಜಸ್ ತರಬೇಕು ಅಂತಂದ್ರೆ ಈ ಚಾಲೆಂಜ್ಡ್ ಇರೋಂಥ ಮಕ್ಕಳಿಗೆ ಗ್ರೂಪಲ್ಲಿ ಇಬ್ಬರಿಗೆ ಒಂದು ಗ್ರೂಪ್ ಮಾಡಿ ಅಥವಾ 3 ಜನಕ್ಕೆ ಒಂದು ಗ್ರೂಪ್ ಮಾಡಿ ಅವರಿಗೆ ಅದಕ್ಕೆ ಪ್ರಾಜೆಕ್ಟ್ ಮಾಡಲಿಕ್ಕೆ ಕೊಡಬೇಕು. Then children with special needs students should team up with a peer partner when most of his classmates are working individually. ಸೊ ನಾರ್ಮಲ್ ಇರುವಂಥ ಮಕ್ಕಳಿಗೆ ನಾವೇನು ಮಾಡ್ತೀವಿ ಅಂತಂತಂದರೆ ಅವ್ರ ಕ್ಲಾಸ್ಮೇಟ್ಸಿಗೆ ಸೊ ಅವರಿಗೆ ಇಂಡಿವಿಜುವಲ್ ಪ್ರಾಜೆಕ್ಟ್ಸ್ನ ಕೊಟ್ಟಿರ್ತೀವಿ, ಆಮೇಲೆ ಇಂಡಿವಿಜುವಲ್ ವರ್ಕ್ ಕೊಟ್ಟಿರ್ತೀವಿ. ಸೊ ಈ ಚಿಲ್ಡ್ರನ್ಸ್ ವಿತ್ ಸ್ಪೆಷಲ್ ನೀಡ್ಸ್ ಆ್ಯಂಡ್ ಚಾಲೆಂಜಿಂಗ್ ಮಕ್ಕಳಿಗೆ ನಾವೇನು ಮಾಡಬೇಕು ಅಂತಂತಂದರೆ ಅಂಥ ವಿದ್ಯಾರ್ಥಿಗಳಿಗೆ ಒಬ್ಬರಿಗೆ ನಾವು ಪ್ರಾಜೆಕ್ಟ್ ಕೊಟ್ಟು ಮಾಡು ಅಂತಂತಂದರೆ ಆ ಮಕ್ಕಳಿಗೆ ಕಷ್ಟ ಆಗುತ್ತೆ. ಸೊ ಹಿಂಗಾಗ್ಬಿಟ್ಟು ಅವ್ರಿಗೆ ಏನು ಮಾಡಬೇಕು ಅಂತಂದರೆ ಅವ್ರಿಗೆ ಯಾರಾದರೂ ಒಬ್ಬರು ಪಾರ್ಟ್ನರ್ ಕೊಡಬೇಕು. ಅವ್ರ ಫ್ರೆಂಡ್ಸ್ ಅಂದರೆ ಅವರಿಗೆ ಲೈಕ್ ಮೈಂಡೆಡ್ ಇರೋಂಥ ಸ್ಟೂಡೆಂಟ್ಸ್ ಯಾರಿದ್ದಾರೋ ಅವ್ರನ್ನ ನೋಡಿಕೊಂಡು ಅವರಿಗೆ ಪಾರ್ಟ್ನರ್ ಆಗಿ ಕೊಟ್ಟಾಗ ಅವರಿಗೆ ಆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ನಮ್ಮ ಪಠ್ಯಕ್ರಮದಲ್ಲಿ ನಮ್ಮ ಕರಿಕ್ಯುಲಮ್ ಅಲ್ಲಿ ವಿ ನೀಡ್ ಟು ಅಡಾಪ್ಟ್ ಸರ್ಟನ್ ಥಿಂಗ್ಸ್ ಅಂಡ್ ಮಾಡಿಫೈ ಸರ್ಟನ್ ಥಿಂಗ್ಸ್. ದೆನ್ ಓನ್ಲಿ ಇಟ್ ವಿಲ್ ಬಿಕಮ್ ಈಸಿ ಫಾರ್ ದ ಚಾಲೆಂಜ್ ಚಿಲ್ಡ್ರನ್ಸ್ ಟು ಬಿ ಅಂಡ್ ನಾರ್ಮಲ್ ಅಂಡ್ ಅಡಾಪ್ಟ್ ದ ಥಿಂಗ್ಸ್ ಆಸ್ ವಿತ್ ದ ನಾರ್ಮಲ್ ಚಿಲ್ಡ್ರನ್ಸ್. ಅಂತಂದ್ರೆ ಏನು ಅಂತಂತಂದ್ರೆ ಈ ಒಂದು ಚಾಲೆಂಜಿಂಗ್ ಮಕ್ಕಳಿಗೆ ನಾವು ಕೊಡುವಂತ ಇನ್ಸ್ಟ್ರಕ್ಷನ್ಸ್ ಯಾವ ರೀತಿಯಲ್ಲಿ ಇರಬೇಕು ಅಂತಂತಂದ್ರೆ ಮಕ್ಕಳಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಇರಬೇಕು. ಅಂಡ್ ದೆನ್ ಆಡ್ ವೆರೈಟಿ ಟು ಸ್ಮಾಲ್ ಗ್ರೂಪ್ ವರ್ಕ್. When most classmates are working in students directed small group, have the students and few selected classmates work in a small group that you sit with and help support. ಹೀಗೆ ನಾರ್ಮಲ್ ಇರುವಂಥ ಮಕ್ಕಳಿಗೆ ನಾವೇನು ಮಾಡ್ತೀವಿ, ಸ್ಮಾಲ್ ಗ್ರೂಪ್ ಮಾಡಿಬಿಟ್ಟು ಅಂದರೆ ಚಿಕ್ಕ ಗುಂಪು ಮಾಡಿ ಅವರಿಗೆ ವರ್ಕ್ ಕೊಟ್ಬಿಟ್ಟು ಅವರಿಗೆ ಕೆಲಸ ಮಾಡಲಿಕ್ಕೆ ನಾವು ಬಿಡ್ತೀವಿ. ಸೊ ಅದೇ ರೀತಿಯಲ್ಲಿ ಚಾಲೆಂಜ್ಡ್ ಇರುವಂಥ ಮಕ್ಕಳಿಗೆ ಸೊ ನಾವೇನು ಮಾಡಬೇಕು ಅಂತಂದರೆ ಕೆಲವು ಕ್ಲಾಸ್ಮೇಟ್ಸ್ನ ನಾವು ಸೆಲೆಕ್ಟ್ ಮಾಡಿಬಿಟ್ಟು ಅವರಿಗೆ ಸ್ಮಾಲ್ ಗ್ರೂಪ್ ಮಾಡಿಬಿಟ್ಟು ಅವ್ರ ಜೊತೆಗೆ ಟೀಚರ್ಸ್ ಕೂತರು ಅಂತಂತಂದ್ರೆ ಆ ಮಕ್ಕಳಿಗೆ ಕಲೀಲಿಕ್ಕೆ ಅನುಕೂಲ ಆಗುತ್ತೆ. Then we need to make an adaptation and modification to be made with physical and social environment. ದೈಹಿಕ ಮತ್ತು ಸಾಮಾಜಿಕ ವಾತಾವರಣಕ್ಕೆ ಅನುಗುಣವಾಗಿ ನಾವು ಕೆಲವೊಂದು ಅಳವಡಿಸ್ಕೋಬೇಕಾಗುತ್ತೆ, ಕೆಲವೊಂದು ಮಾರ್ಪಾಡು ಮಾಡಬೇಕಾಗುತ್ತೆ. ನಮ್ಮ ಪಠ್ಯಕ್ರಮದಲ್ಲಿ ಮತ್ತು ಸ್ಕೂಲ್ಸ್ಗಳಲ್ಲಿ ಕೆಲವು ಅಳವಡಿಸ್ಕೋಬೇಕಾಗುತ್ತೆ. ಸೊ ಗಿವ್ ಚಾಯ್ಸ್ ಫಾರ್ ದ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ ಟು ಸಿಟ್ ಅಟ್ ಎ ಟೇಬಲ್ ಇನ್ಸ್ಟೆಡ್ ಆಫ್ ಎ ಡೆಸ್ಕ್. ಸೊ ಸ್ಕೂಲಲ್ಲಿ ನಾವು ವಾಟ್ ವಿ ನೀಡ್ ಟು ಅಡಾಪ್ಟ್ ಅಂಡ್ ಮಾಡಿಫೈ ಇಸ್ ದಟ್ ನಾವು ಶಾಲೆಯಲ್ಲಿ ಯಾವುದನ್ನ ಅಳವಡಿಸ್ಕೋಬೇಕು ಮತ್ತು ಯಾವುದನ್ನ ಮಾರ್ಪಾಡು ಮಾಡಬೇಕು ಅಂತಂತಂದ್ರೆ ಇದು ಸಾಮಾಜಿಕ ವಾತಾವರಣವನ್ನು ಬದಲಾವಣೆಗಳು ತರಬೇಕು. ಯಾವ ರೀತಿಯಲ್ಲಿ ಅಂತಂತಂದ್ರೆ ಇದು children with special needs, we should allow and give a choice to those children to sit at a table instead of a desk. ಈಗ ಬೇರೆ ನಾರ್ಮಲ್ ಇರುವಂಥ ಮಕ್ಕಳಿಗೆ ಡೆಸ್ಕ್ ಅಲ್ಲಿ ಕೂಡಿಸ್ತೀವಿ. ಸೊ ಈ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಅಂತ ಮಕ್ಕಳಿಗೆ ಚಾಲೆಂಜ್ ಇರೋಂಥ ಮಕ್ಕಳಿಗೆ ನಾವು ಅವರಿಗೆ ಟೇಬಲ್ ಹತ್ರ ಕೂಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ದೆನ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಸ್ಟೂಡೆಂಟ್ ಲಾರ್ಜರ್ ಆರ್ ಸ್ಮಾಲರ್ ಡೆಸ್ಕ್ ಡಿಪೆಂಡಿಂಗ್ ಆನ್ ಹಿಸ್ ಹರ್ ಪ್ರಿಫರೆನ್ಸ್. ಸೊ ಕೆಲವು ಮಕ್ಕಳು ಚಾಲೆಂಜ್ಡ್ ಮಕ್ಕಳು ಕೆಲವು ರೆಗ್ಯುಲರ್ ಆಗಿ ಡೆಸ್ಕ್ ಅಲ್ಲಿ ಕೂಡ್ಲಿಕ್ಕೆ ಇಷ್ಟಪಡ್ತಾರೆ, ಕೆಲವು ಮಕ್ಕಳು ಟೇಬಲ್ಗೆ ಕೂಡ್ಲಿಕ್ಕೆ ಇಷ್ಟಪಡ್ತಾರೆ. ಸೊ ಆ ಮಕ್ಕಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಚಾಯ್ಸ್ ಕೊಡಬೇಕು. ಚಾಯ್ಸ್ ಕೊಟ್ಟಾಗ ಆ ಮಕ್ಕಳು ಡೆಸ್ಕ್ ಅಲ್ಲಿ ಕೂಡ್ತಾರೆ ಅಂದ್ರೆ ಡೆಸ್ಕ್ ಅಲ್ಲಿ ಕೂಡ್ಲಿಕ್ಕೆ ಬಿಡ್ಬೇಕು. ಆಮೇಲೆ ಇದರಲ್ಲಿ ಟೇಬಲ್ಗೆ ಇಫ್ ದೇ ಪ್ರಿಫರ್ ಟು ಸಿಟ್ ಆನ್ ದ ಟೇಬಲ್ ವಿ ಶುಡ್ ಅಲೋ ದಟ್ ಚೈಲ್ಡ್ ಟು ಸಿಟ್ ಆನ್ ದ ಟೇಬಲ್ ಅಂಡ್ ಲರ್ನ್ ದ ಥಿಂಗ್ಸ್. Let students with sound sensitiveness work in a particular part of the classroom such as quiet space or study carrel. ಸೊ ಕೆಲವು ಮಕ್ಕಳಿಗೆ ಸೌಂಡ್ ಸೆನ್ಸಿಟಿವ್ನೆಸ್ ಇರುತ್ತೆ ಅಂತಂದ್ರೆ ಸಿಕ್ಕಾಪಟ್ಟೆ ಸೌಂಡ್ ಅವರಿಗೆ ಆಗಿ ಬರೋದಿಲ್ಲ. ಸೊ ಅಂಥ ಮಕ್ಕಳಿಗೆ ಏನು ಮಾಡಬೇಕು ಅಂತಂದ್ರೆ ಕ್ಲಾಸ್ ರೂಮಲ್ಲಿ ಕ್ವಾಯಟ್ ಇರುವಂಥ ಪ್ಲೇಸು ಇದು ಕೂಲ್ ಆಗಿರುವಂಥ ಜಾಗದಲ್ಲಿ ಆ ಮಕ್ಕಳಿಗೆ ಕೂತು ಓದಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಅಂದಾಗ ಆ ಮಕ್ಕಳಿಗೆ ಕಲೀಲಿಕ್ಕೆ ಎನ್ವಿರಾನ್ಮೆಂಟು ಫೀಸಿಬಲ್ ಇರುತ್ತೆ. Then level all areas of school with ramps. If this is not possible, the school must get the classrooms, library, labs, etc. on the ground floor.
ಸೊ ನಾವ್ ಏನ್ ಮಾಡ್ಬೇಕು ಅಂದ್ರೆ ಪ್ರತಿಯೊಂದು ಶಾಲೆಯಲ್ಲಿ, ಪ್ರತಿಯೊಂದು ಸ್ಕೂಲಲ್ಲಿ ರ್ಯಾಂಪ್ಸ್ ಇಡಬೇಕು. ರ್ಯಾಂಪ್ಸ್ ಇತ್ತು ಅಂತಂತಂದ್ರೆ ಈ ಮಕ್ಕಳಿಗೆ ಚಾಲೆಂಜ್ ಇರುವಂತ ಮಕ್ಕಳಿಗೆ ಸ್ಕೂಲಲ್ಲಿ ಫಸ್ಟ್ ಫ್ಲೋರ್ಗೆ ಹೋಗ್ಲಿಕ್ಕೋ ಅಥವಾ ಅಲ್ಲೇ ಕ್ಲಾಸ್ ರೂಮ್ಸ್ಗೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಲೈಬ್ರರಿ ಒಂದ್ ಸ್ವಲ್ಪ ಎಲಿವೇಶನ್ ಪಾರ್ಟ್ ಅಲ್ಲಿ ಇರುತ್ತೆ. ಆ ಎಲಿವೇಶನ್ ಪಾರ್ಟ್ ಅಲ್ಲಿ ಹೋಗ್ಬೇಕು ಅಂತಂದ್ರೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ಲಿಕ್ಕೆ ಮಕ್ಕಳಿಗೆ ಕಷ್ಟ ಆಗುತ್ತೆ. ಸೊ ಅಂತ ಸಮಯದಲ್ಲಿ ಸ್ಕೂಲ್ಸ್ ಗಳಲ್ಲಿ ಎಲ್ಲಾ ಏರಿಯಾಗಳಲ್ಲಿ ರ್ಯಾಂಪ್ಸ್ ಇತ್ತು ಅಂತಂತಂದ್ರೆ ಚಾಲೆಂಜ್ಡ್ ಮಕ್ಕಳಿಗೆ ಓಡಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅಕಸ್ಮಾತ್ ರ್ಯಾಂಪ್ಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂತಂದ್ರೆ ಸೊ ಪ್ರತಿಯೊಂದು ಸ್ಕೂಲ್ಗಳಲ್ಲಿ ಏನ್ ಮಾಡ್ಬೇಕು ಅಂತಂತಂದ್ರೆ ಕ್ಲಾಸ್ ರೂಮ್ಸ್ ಆಯ್ತು, ಲೈಬ್ರರೀಸ್ ಆಯ್ತು, ಲ್ಯಾಬೊರೇಟರೀಸ್ ಆಯ್ತು, ಅವೆಲ್ಲವನ್ನು ಗ್ರೌಂಡ್ ಫ್ಲೋರ್ ಅಲ್ಲೇ ಇರಬೇಕು. Then allow easily distracted children with special needs students the option of sitting at a desk closer to the ಬೋರ್ಡ್. ಕೆಲವೊಂದ್ಸತಿ ಚಾಲೆಂಜ್ ಮಕ್ಕಳು ಯಾವ ರೀತಿಯಲ್ಲಿ ಇರ್ತಾರೆ ಅಂತಂದ್ರೆ ಸಣ್ಣ ಪುಟ್ಟ ವಿಷಯಕ್ಕೆ ಡಿಸ್ಟ್ರಾಕ್ಟ್ ಆಗ್ತಾ ಇರ್ತಾರೆ, ಇರಿಟೇಷನ್ ಆಗ್ತಾ ಇರುತ್ತೆ, ಅವರಿಗೆ ಫ್ರಸ್ಟ್ರೇಟ್ ಆಗ್ತಾ ಇರ್ತಾರೆ. ಬಿಕಾಸ್ ದೇ ವುಡ್ ಲೈಕ್ ಟು ಬಿ ಇನ್ ಪಾರ್ ವಿತ್ ದ ನಾರ್ಮಲ್ ಸ್ಟೂಡೆಂಟ್ಸ್. ಬಟ್ ಅವರಿಗೆ ಆ ಸಮಸ್ಯೆ ಇರೋದ್ರಿಂದ, ಡಿಸೆಬಿಲಿಟಿ ಇರೋದ್ರಿಂದ, ಚಾಲೆಂಜಿಂಗ್ ಇರೋದ್ರಿಂದ ಅವರು ಬಹಳ ಬೇಗ ಡಿಸ್ಟ್ರಾಕ್ಟ್ ಆಗ್ತಾ ಇರ್ತಾರೆ. ಸೊ ಅಂತ ಸಮಯದಲ್ಲಿ ನಾವು ಏನ್ ಮಾಡ್ಬೇಕು ಅಂತಂತಂದ್ರೆ ಆ ಮಕ್ಕಳಿಗೆ ಬೋರ್ಡಿಗೆ ಹತ್ರ ಆಗಿರುವಂತ ಡೆಸ್ಕ್ಗೆ ಕೂಡಿಸ್ಬೇಕು. ಅಂಡ್ ಯು ಕುಡ್ even arrange for the student to complete certain tasks in another part of the school campus, such as the media center or outdoors. ಕೆಲವೊಂದ್ಸತಿ ಕೆಲವು ಮಕ್ಕಳಿಗೆ ಇದೇ ಸ್ಕೂಲಲ್ಲಿ ಟಾಸ್ಕ್ ಕೊಡಬಾರ್ದು. ಅವ್ರು ಯಾವ ಸ್ಕೂಲಲ್ಲಿ ಓದ್ತಾ ಇದಾರೆ ಅದೇ ಸ್ಕೂಲಲ್ಲಿ ಅವ್ರಿಗೆ ಕೊಟ್ಟಂತ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ಅಂತ ಹೇಳ್ಬಾರ್ದು. ಬೇರೆ ಸ್ಕೂಲ್ಗಳಲ್ಲಿ ಅಥವಾ ಬೇರೆ ಸ್ಕೂಲ್ ಕ್ಯಾಂಪಸ್ಗಳಲ್ಲಿ ಹೋಗ್ಬಿಟ್ಟು ಅವ್ರು ತಮ್ಮ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿ ಕೊಡ್ಬೇಕು. ಸೊ ಅಂತ ಸಮಯದಲ್ಲಿ ಈ ಒಂದು ವಾತಾವರಣ ಬದಲಾವಣೆ ಆದಾಗ ಮಕ್ಕಳಿಗೆ ಕಲೀಲಿಕ್ಕೆ ಆಸಕ್ತಿ ಜಾಸ್ತಿ ಆಗುತ್ತೆ. Then adaptation and modification to be made with the methods and materials. ನಮ್ಮ ಬೋಧನಾ ವಿಧಾನದಲ್ಲಿ ಮತ್ತು ಮಕ್ಕಳಿಗೆ ಕೊಡುವಂತ ವಸ್ತುಗಳಲ್ಲಿ ಕೆಲವು ಬದಲಾವಣೆಗಳು, ಕೆಲವು ಹೊಸ ರೀತಿಯಾದಂತ ಇದನ್ನ ಪಠ್ಯಕ್ರಮನ ಅಳವಡಿಕೆ ಮಾಡ್ಕೊಂಡ್ವಿ ಅಂತಂತಂದ್ರೆ ಮಗುವಿಗೆ ಕಲೀಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಫಸ್ಟ್ we should incorporate more visuals to present content in different ways for the children with special needs learners, such as maps, pictures, drawings, ಆಬ್ಜೆಕ್ಟ್ಸ್ ಆರ್ ವಿಡಿಯೋಸ್. ಸೊ ನಾವ್ ಏನ್ ಮಾಡ್ಬೇಕು ಅಂತಂತಂದ್ರೆ ಈ ಮಂದ ಕಣ್ಣುಳ್ಳವ್ರಿಗೆ ಅಥವಾ ವಿ ಹ್ಯಾವ್ ಸೀನ್ ವಿಷುವಲ್ ಅಲ್ಲಿ ಪ್ರಾಬ್ಲಮ್ ಇದ್ದವ್ರಿಗೆ, ಒಂದು ಬ್ಲೈಂಡ್ ಇರ್ತಾರೆ, ಇನ್ನೊಬ್ರು ಲೋ ವಿಷನ್ ದವ್ರು ಇರ್ತಾರೆ. ಸೊ ಅಂತ ಮಕ್ಕಳಿಗೆ ನಾವೇನ್ ಮಾಡ್ಬೇಕು ಅಂತಂತಂದ್ರೆ ಕಂಟೆಂಟ್ ನ ಬೇರೆ ಬೇರೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡೋ ಪ್ರಯತ್ನ ಮಾಡ್ಬೇಕು. ಈ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ಗೆ ಇದು ಆ ಮಕ್ಕಳಿಗೆ ಯಾವ ರೀತಿಯಲ್ಲಿ ಕಲಿತಾರೆ ಅಂತಂತಂದ್ರೆ ಈ ಇಫ್ ಯು ಯೂಸ್ ದ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ಸ್ ಸಚ್ ಆಸ್ ಮ್ಯಾಪ್ಸ್, ಈ ಮ್ಯಾಪ್ಗಳನ್ನ ತೋರಿಸೋ ಮೂಲಕ, ಪಿಕ್ಚರ್ಸ್ ನ ತೋರಿಸೋ ಮೂಲಕ, ಡ್ರಾಯಿಂಗ್ಸ್ ಇದನ್ನ ಮಾಡೋ ಮೂಲಕ, ಅಥವಾ ಕೆಲವು ವಸ್ತುಗಳು, ವಿಡಿಯೋಸ್, ಈ ಮೂಲಕ ನಾವು ಆ ಮಕ್ಕಳಿಗೆ ತೋರಿಸಿದ್ವಿ ಅಥವಾ ಕಲಿಕೆಯಲ್ಲಿ ಇದನ್ನ if we involve them in learning, then the child will be able to learn the things easily. Then we should use the graphic organizers to arrange key points in a way children with special needs students can easily grasp. So if we use the graphic organizers, when we use the key points in making them to understand and explain the things, then the child will be easily able to grasp the things that we are telling and we are trying, maybe through the audio or through the video, through the pictorial, all those things. It will become easy when we use the graphic organizers. Then teach and evaluate in different ways. ಸೊ ನಾವು ಮಕ್ಕಳಿಗೆ ಪಾಠ ಯಾವ ರೀತಿಯಲ್ಲಿ ಕಲಿಸ್ಬೇಕು ಅಂತಂತಂದ್ರೆ, ಯಾವ ರೀತಿಯಲ್ಲಿ ಬೋಧನೆ ಮಾಡಬೇಕು ಮತ್ತು ಯಾವ ರೀತಿಯಲ್ಲಿ ಮೌಲ್ಯಮಾಪನ ಮಾಡಬೇಕು ಅಂತಂತಂದ್ರೆ ಬೇರೆ ಬೇರೆ ರೀತಿಯನ್ನ ನಾವು ಅಳವಡಿಸ್ಕೋಬೇಕು. ಬೋಧನಾ ವಿಧಾನ ಆಯ್ತು, ಮೌಲ್ಯಮಾಪನ ಆಯ್ತು. ಈ ಚಿಲ್ಡ್ರನ್ಸ್ ವಿತ್ ಸ್ಪೆಷಲ್ ಚಾಲೆಂಜ್ಡ್ ಮಕ್ಕಳಿಗೆ we have to adopt a different ways, like through dramatization or field trips, real life examples, project works. So these are the things that we can adopt while teaching and evaluating to the children with the special needs. ಸೊ ಯಾವುದೋ ಒಂದು ಕಥೆ ಮೂಲಕ ಅಥವಾ ಮಕ್ಕಳಿಗೆ ಟ್ರಿಪ್ಸ್ಗೆ ಕರ್ಕೊಂಡು ಹೋಗೋದ್ ಮೂಲಕ, ಎಕ್ಸ್ಕರ್ಷನ್ಸ್ ಮೂಲಕ, ಆಮೇಲೆ ಯಾರ್ದೋ ಒಂದು ಜೀವನದಲ್ಲಿ ನಡೆದಂತ ಘಟನೆಗಳ ಮೂಲಕ, ಪ್ರಾಜೆಕ್ಟ್ ವರ್ಕ್ ಮೂಲಕ ನಾವು ಮಕ್ಕಳಿಗೆ ಪಾಠ ಮಾಡಿದಾಗ, ಬೋಧನೆ ಮಾಡಿದಾಗ ಆ ಮಕ್ಕಳಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. Then provide additional models or demonstrations for children with special needs students who need extra support during the lessons. ಕೆಲವು ಮಕ್ಕಳಿಗೆ ಪಾಠ ಒಂದೇ ಸತಿ ಹೇಳಿದಾಗ ಅಥವಾ ನಾವು ಲೆಕ್ಚರರ್ ಮೆಥಡ್ ಯೂಸ್ ಮಾಡಿದಾಗ ಮಕ್ಕಳಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಸೊ ಅಂತ ಸಮಯದಲ್ಲಿ we need to put little more efforts and we need to use the demonstration methods or discussion method, or we need to use the instructional aids, teaching aids. Then when we give the extra support to those lessons, then the child will be able to understand the content easily.
Then select concrete materials instead of symbolic representations, or illustrate symbolic representation with concrete examples to facilitate the learning of visually challenged, learning challenged, and mentally challenged children. So sometimes we should use the concrete material instead of symbolic representations. And ಕೆಲವೊಂದ್ಸತಿ we need to use the illustrate symbolic representation with concrete examples. ಕೆಲವೊಂದ್ಸತಿ ಉದಾಹರಣೆಗಳ ಮೂಲಕ ಮಕ್ಕಳಿಗೆ ಪಾಠವನ್ನು ಮಾಡಬೇಕು. ಕೆಲವೊಂದ್ಸತಿ ಉದಾಹರಣೆ ಹೇಳಿದಾಗ ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ಆ ಉದಾಹರಣೆ ಹೇಳೋದಕ್ಕಿಂತ ಬದಲಾಗಿ ವಸ್ತುಗಳು ತೋರಿಸೋದ್ರ ಮೂಲಕ ಮಕ್ಕಳಿಗೆ ಪಾಠ ಮಾಡಿದಾಗ ಕೆಲವು ಮಕ್ಕಳಿಗೆ ಒಂದೊಂದು ಮಗುಗೆ ಒಂದೊಂದು ರೀತಿಯಾದಂತ ಪಾಠವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈಗ ಮಂದ ಕಣ್ಣು ಉಳ್ಳಂತ ಮಗುಗೆ ಅಥವಾ ಅಂಧ ಮಗುಗೆ ಆ ಪಾಠ ಹೇಳ್ಬೇಕಾದ್ರೆ ಇದು ಎಕ್ಸಾಂಪಲ್ಸ್ ಕೊಟ್ಟಾಗ ಅಥವಾ ಯಾವುದೋ ಒಂದು ಡ್ರಾಮಟೈಸೇಷನ್ ಮೂಲಕ ಪಾಠ ಮಾಡಿದಾಗ ಆ ಮಗುಗೆ ಅರ್ಥ ಆಗುತ್ತೆ. ಆಮೇಲೆ ಕಲಿಕೆಯಲ್ಲಿ ಸಮಸ್ಯೆ ಇರುವಂತ ಮಕ್ಕಳಿಗೆ ಇಫ್ ಯು ಯೂಸ್ ದ ಕಾಂಕ್ರೀಟ್ ಮೆಟೀರಿಯಲ್ಸ್ ಅಂದ್ರೆ ಯಾವುದೋ ಒಂದು ವಸ್ತು ತೋರಿಸೋದ್ರ ಮೂಲಕ ಅಥವಾ ಯಾವುದೋ ಒಂದು ಟೀಚಿಂಗ್ ಏಡ್ಸ್ ತೋರಿಸೋದ್ರ ಮೂಲಕ ಮಗುಗೆ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ದೆನ್ ಮೆಂಟಲಿ ಚಾಲೆಂಜ್ಡ್ ಚಿಲ್ಡ್ರನ್ಸ್ ಅವರಿಗೆ ದೇ ನೀಡ್ both the concrete materials and the symbolic representations. So when they have the both, then the mentally challenged children will be able to learn. So each child will be different when we start teaching to the children. So visually challenged children will be different, learning challenge will be different, then mentally challenged children will be different, and physically challenged children will be different. So each children needs the instructions in a different way. ಪ್ರತಿಯೊಬ್ಬ ಮಗುವಿಗೆ ಬೋಧನಾ ವಿಧಾನವನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಬೋಧನೆ ಮಾಡಿದಾಗ ಒಂದೊಂದು ಮಗುಗೆ ಒಂದೊಂದು ರೀತಿಯಾಗಿ ಅರ್ಥ ಆಗುತ್ತೆ. And make the most of whatever technology is available to enhance the lessons with whiteboards, streaming videos or remote clickers. So ಬಹಳ ಸತಿ ಈಗಂತೂ the world is booming with the technology. So ತಂತ್ರಜ್ಞಾನ ಇಷ್ಟು ಇದಾಗಿದೆ ಅಂತಂದ್ರೆ ಮುಂದುವರೆದಿದೆ ಅಂತಂದ್ರೆ ನಾವು ಯಾವುದೇ ಒಂದು ಪಾಠ ಮಾಡಬೇಕಾದ್ರೆ ತಂತ್ರಜ್ಞಾನದ ಮೂಲಕ ಮಕ್ಕಳಿಗೆ ಪಾಠ ಮಾಡಿದಾಗ ಮಗು ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈಗ ಯಾವುದೋ ಒಂದು ನೀವು ಪ್ಲಾನೆಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಸೊ ನೀವು ಮಕ್ಕಳಿಗೆ ಎಷ್ಟು ಪ್ಲಾನೆಟ್ಸ್ ಇದೆ ಅಂತ ಹೇಳ್ಬಿಟ್ಟು ವಿಡಿಯೋಸ್ ಮೂಲಕ ತೋರಿಸಿದಾಗ ಮಗುಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಈ ಪ್ಲಾನೆಟ್ಸ್ ಈ ರೀತಿಯಲ್ಲಿದೆ ಅಂತ ಹೇಳ್ಬಿಟ್ಟು ನೀವು ಓರಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ವೆನ್ ಯು ಯೂಸ್ ದ ಲೆಕ್ಚರ್ ಮೆಥಡ್ ದ ಚೈಲ್ಡ್ ಮೇ ನಾಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ನೀವು ವೈಟ್ ಬೋರ್ಡ್ಸ್ ಯೂಸ್ ಮಾಡ್ಬೇಕಾದ್ರೆ ಈ ವೈಟ್ ಬೋರ್ಡ್ಸ್ ಅಲ್ಲಿ ನೀವು ಯೂಸ್ ಮಾಡ್ಬೇಕಾದ್ರೆ ವೆನ್ ಯು ಯೂಸ್ ದ ಹೈಲೈಟರ್ಸ್, ಓಕೆ, ಕಲರ್ ಇವನ್ನ ಸ್ಕೆಚಸ್ ನ ಯೂಸ್ ಮಾಡ್ಬಿಟ್ಟು ಮಗುವಿಗೆ ಪಾಠ ಮಾಡ್ಬೇಕಾದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಹೈಲೈಟ್ ಮಾಡಿ ಅಂಡರ್ಲೈನ್ ಮಾಡಿದಾಗ ಮಗುಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಈ ಟೆಕ್ನಾಲಜಿ ಇಷ್ಟು ಇಂಪ್ರೂವ್ ಆಗಿದೆ ಅಂತಂದ್ರೆ ನೀವು ವಿಡಿಯೋಸ್ ನ ಆನ್ ಮಾಡ್ಬಿಟ್ಟು ಮಗುಗೆ ವಿಡಿಯೋ ತೋರಿಸ್ತಾನೆ ನೀವು ಪಾಠ ಮಾಡಿದ್ರಿ ಅಂತಂದ್ರೆ ಮಗುಗೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಬೋಧನಾ ವಿಧಾನದಲ್ಲಿ ಅನೇಕ ರೀತಿಯಲ್ಲಿ ನಾವು ಮಕ್ಕಳಿಗೆ ಬೋಧನೆ ಮಾಡಿ ಆಮೇಲೆ ಅನೇಕ ವಸ್ತುಗಳನ್ನು ತೋರಿಸೋದ್ರ ಮೂಲಕ ಮಕ್ಕಳಿಗೆ ಪಾಠ ಮಾಡಿದಾಗ ಈ ಚಾಲೆಂಜ್ಡ್ ಮಕ್ಕಳಿಗೆ ಈಸಿಯಾಗಿ ಅರ್ಥ ಆಗುತ್ತೆ. Then we need to check for understanding more frequently using methods that require active responses from the children with special needs. For example, try asking questions about the lesson materials and have your class votes on the answers. ಕೆಲವೊಂದ್ಸತಿ ಮಕ್ಕಳಿಗೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತಂದ್ರೆ ನಾವು ಯಾವುದೇ ಒಂದು ಪಾಠ ಬೋಧನೆ ಮಾಡಿದಾಗ ಆ ಮಕ್ಕಳಿಗೆ ನಾವು ಬೋಧನೆ ಮಾಡಿದಾದ ನಂತರ ಅವ್ರ ಮಕ್ಕಳಿಗೆ ಪ್ರಶ್ನೆ ಕೇಳಬೇಕು. ಆ ಮಕ್ಕಳು ಯಾವ ರೀತಿಯಲ್ಲಿ ನಮ್ಮ ಪ್ರಶ್ನೆಗೆ ಉತ್ತರ ಮಾಡ್ತಾರೋ ಮತ್ತು ಯಾವ ಪಾರ್ಟ್ ಅಲ್ಲಿ ಆ ಮಕ್ಕಳು ವೀಕ್ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕು. ಕೆಲವೊಂದ್ಸತಿ ಮಕ್ಕಳಿಗೆ ಏನ್ ಮಾಡ್ಬೇಕು ಅಂತಂತಂದ್ರೆ ನಾವು ಪ್ರಶ್ನೆ ಕೇಳಿದಾಗ ಅವ್ರು ಉತ್ತರ ಕೊಟ್ಟಾಗ ಆ ಉತ್ತರಕ್ಕೆ ಎಷ್ಟು ಓಟ್ ಅಂದ್ರೆ ಕೇಳಿದಂತ ಪ್ರಶ್ನೆಗೆ ಎಷ್ಟು ಜನ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ, ಎಷ್ಟು ಜನ ಸರಿಯಾಗಿ ಉತ್ತರ ಕೊಟ್ಟಿಲ್ಲ, ಮತ್ತೆ ಇವ್ರು ಹೇಳಿದಂತ ಉತ್ತರಕ್ಕೆ ಎಷ್ಟು ಸರಿ ಅಂತೀರಾ ಅಂತ ಹೇಳ್ಬಿಟ್ಟು ವೋಟಿಂಗ್ ಮೂಲಕ ಕೇಳಿದಾಗ ಆ ಮಕ್ಕಳಿಗೆ ಎನ್ಕರೇಜ್ಮೆಂಟ್ ಸಿಗುತ್ತೆ. ಎನ್ಕರೇಜ್ಮೆಂಟ್ ಸಿಕ್ಕಿ ದೇ ವಿಲ್ ಗಿವ್ ಮೋರ್ ಇಂಟ್ರೆಸ್ಟ್ ಇನ್ ಲರ್ನಿಂಗ್. Then provide children with special needs students with differentiated reading materials based on their reading level and or interest. So ಕೆಲವು ಮಕ್ಕಳಿಗೆ ಕಂಪ್ಲೀಟ್ ನಾರ್ಮಲ್ ಲೆಸನ್ಸ್ ಇದ್ದು ಓದ್ಬೇಕು ಅಂತಂತಂದ್ರೆ ಆ ಮಕ್ಕಳಿಗೆ ನಾರ್ಮಲ್ ಬುಕ್ಸ್ ಇದ್ದಾಗ ಆ ಮಕ್ಕಳು ಓದ್ತಾರೆ. ಕೆಲವು ಮಕ್ಕಳಿಗೆ ಪಕ್ಕಕ್ಕೆ ಪಿಕ್ಚರ್ಸ್ ಇದ್ದು ಆ ಪಿಕ್ಚರ್ ಎಕ್ಸ್ಪ್ಲನೇಷನ್ ಇದ್ದಾಗ ಆ ಮಕ್ಕಳಿಗೆ ಓದ್ಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಒಂದೊಂದು ಮಗುಗೆ ಒಂದೊಂದು ರೀತಿಯಾದಂತ ಎಕ್ಸ್ಪ್ಲನೇಷನ್ ಇಂಟ್ರೆಸ್ಟ್ ಇರುತ್ತೆ. ಈಗಂತೂ ಟೆಕ್ನಾಲಜಿ ಇಷ್ಟು ಇಂಪ್ರೂವ್ ಆಗಿದೆ ಅಂತಂತಂದ್ರೆ ಯು ವಿಲ್ ಗೆಟ್ ಆಲ್ ಕೈಂಡ್ ಆಫ್ ಮೆಟೀರಿಯಲ್ಸ್. ಸೊ ಯು ಕ್ಯಾನ್ ಪ್ರೊವೈಡ್ ದೋಸ್ ಮೆಟೀರಿಯಲ್ಸ್ ವಿತ್ ದ ಚಿಲ್ಡ್ರನ್ ವಿತ್ ದ ಸ್ಪೆಷಲ್ ನೀಡ್ಸ್ and make the child to read in different contexts so that the child will get an interest and it can improve in the reading level. Then make content easier to learn by giving student enhanced text in which key parts are highlighted, pictures or symbols are added, or text is enlarged. So you should make the content easier to learn.
by giving student enhanced text. ಸೊ ಮಕ್ಕಳಿಗೆ ಯಾವ ರೀತಿಯಲ್ಲಿ ನಾವು ಬೋಧನೆ ಮಾಡಬೇಕು, ಯಾವ ರೀತಿಯಲ್ಲಿ ಪಾಠ ಮಾಡಬೇಕು, ಮತ್ತು ಯಾವ ರೀತಿಯಲ್ಲಿ ಕಲಿಕೆಯಲ್ಲಿ ಮಗುವನ್ನ ಅಳವಡಿಸ್ಬೇಕು, ಅಂದ್ರೆ ಮಗು ಇನ್ವಾಲ್ವ್ ಮಾಡಬೇಕು ಅಂತಂತಂದ್ರೆ, ಈಗ ಯಾವುದೋ ಒಂದು ಇಂಪಾರ್ಟೆಂಟ್ ಅನ್ನ ಟೀಚ್ ಮಾಡ್ತಾ ಇದ್ದೀವಿ ಅಂತಂತಂದ್ರೆ ಆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಹೈಲೈಟ್ ಮಾಡಬೇಕು. ಮತ್ತು ಆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಹೈಲೈಟ್ ಮಾಡ್ಬೇಕಾದ್ರೆ ಹೋಗಿ ನಾವು ಇಂಡಿಯನ್ ಮ್ಯಾಪ್ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಇಂಡಿಯನ್ ಮ್ಯಾಪ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಮ್ಯಾಪ್ ಅಂತ ಬರಿತೀವಿ. ಮ್ಯಾಪ್ ಅಂತ ಬರೆದಾಗ ಅದನ್ನ ಹೈಲೈಟ್ ಮಾಡಬೇಕು. ದೆನ್ ವಿ ನೀಡ್ ಟು ಶೋ ದ ಪಿಕ್ಚರ್. ಆ ಪಿಕ್ಚರ್ ಅಂದ್ರೆ ಇಂಡಿಯಾ ಮ್ಯಾಪ್ ಇಂಡಿಯಾ ಯಾವ ರೀತಿಯಲ್ಲಿ ಕಾಣಿಸುತ್ತೆ ಅಂತ ಮ್ಯಾಪ್ ಮೂಲಕ ತೋರಿಸ್ಬೇಕು. ದೆನ್ ವಿ ಶುಡ್ ಯೂಸ್ ದ ಸಿಂಬಲ್ಸ್. ಯಾವ್ಯಾವ ರಾಜ್ಯಕ್ಕೆ ಒಂದೊಂದು ರಾಜ್ಯಕ್ಕೆ ಒಂದೊಂದು ಸಿಂಬಲ್ ನ ಇಟ್ಬಿಟ್ಟು ಎಲ್ಲಿ ಯಾವ್ದು ಬಹಳ ಬೆಳೆಯುತ್ತೆ ಆ ಬೆಳೆಗಳ ಇದ್ರೊಳಗಡೆ ಆ ಒಂದು ಸ್ಟೇಟ್ ಅಲ್ಲಿ ಹಾಕ್ಬಿಟ್ಟು ವಿ ಶುಡ್ ಯೂಸ್ ದ ಸಿಂಬಲ್ಸ್. ಆಮೇಲೆ ಕೆಲವು ಕಡೆ ವಿ ಶುಡ್ ಯೂಸ್ ದ ಟೆಕ್ಸ್ಟ್ ದಟ್ ಈಸ್ ಎನ್ಲಾರ್ಜ್ಡ್, ಅಂದ್ರೆ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬೋಲ್ಡ್ ರೈಟಿಂಗ್ಸ್ ಅಲ್ಲಿ ಬರಿಬೇಕು. ಸೊ ಈ ರೀತಿಯಲ್ಲಿ ನಾವು ಯೂಸ್ ಮಾಡಿದಾಗ ಇದು ಮಕ್ಕಳಿಗೆ ಪಾಠ ಮಾಡಿದಾಗ ಮಗು ಬಹಳ ಈಸಿಯಾಗಿ ಕಲಿಯುತ್ತೆ. ಆಮೇಲೆ ಇಟ್ ವಿಲ್ ಶೋ ಇಂಟ್ರೆಸ್ಟ್ ಇನ್ ಲರ್ನಿಂಗ್. So my dear student, will learn in the next few classes about how to adapt and how to modify the curriculum for the children with the special needs. I am going to conclude over here. See you in the next class. Have a good day. Stay safe and stay healthy.